ಪ್ಲಾನ್ ಮಾಡಿದ್ದು ಆಲ್ಮೋಸ್ಟ್ June 6th ಅಂತಾನೆ ಶೂಟ್ ಟೈಮ್ ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ ಆಯಿತು. ಬಟ್ ತುಂಬ ಒಂದು ಸಿನಿಮಾಗೆ ತುಂಬ ಜನ ಕೈ ಜೋಡಿಸ್ಬೇಕು. ಕೆಲವೊಂದು ಟೈಮ್ ಹಂಗೆ ಹಿಂಗೆ ಆಗುತ್ತೆ. ಬಟ್ ನೀವು ನೋಡ್ದಂಗೆ ನಾರ್ಮಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಾವುಗಳು ಮಾಡಿದ್ದೀವಿ, ಮುಂಚೆನೂ ತುಂಬ ಜನ ಮಾಡಿದ್ವಿ. 6 months ಮುಂದೆ ಹೋಗಿದ್ದಾರೆ, 1 ವರ್ಷ ಮುಂದೆ ಹೋಗಿದ್ದು. ನಾವು ಹೋಗಿದ್ದೆ ಕೇವಲ 1 ತಿಂಗಳು. ಆ 1 ತಿಂಗಳು ಬಿಕಾಸ್ ಆಫ್ ವರ್ಕ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟ್. ಲಾಸ್ಟ್ ಫೈನಲ್ ಸ್ಟೇಜಸ್ ಆಫ್ ರೆಕಾರ್ಡಿಂಗ್ ಅದು ಇದು ನಡೀತಿದೆ. ಬಟ್ ಎಸ್, ಎಲ್ಲ ಸಿನಿಮಾಗೂ ಇದೇ ಅಳವಡಿಸ್ಕೋಬೇಕು. ಅವ್ರು ಹೇಳ್ದಂಗೆ ನಾವಲ್ಲ. ಐ ಥಿಂಕ್ ಇಂಡಸ್ಟ್ರಿ ಇವತ್ತು ಆಚೆ ಕಡೆ ಜನ ಏನು ಮಾತಾಡ್ತಿರೋದು, ಈ ವರ್ಷ ಬಂದಿಲ್ಲ ಅದು ಇದು. ಫಾಸ್ಟಾಗಿ ಸಿನಿಮಾ ಮಾಡಿ ಐ ಥಿಂಕ್ ವಿ ಶುಡ್ ಆ ಥಾಟ್ ಬಂದಾಗ ಇಮಿಡಿಯೇಟ್ಲಿ ಮುಗಿಸಿ, ಆ ಸಿನಿಮಾ ಮುಗಿಸಿ ಏನು ಅನ್ಕೊಂಡಿರ್ತಾರೋ ಮುಗಿಸಿದ್ರೆ ವಿಲ್ ಆಲ್ಸೋ ಸಿ ಅ ಲಾಟ್ ಆಫ್ ಸಕ್ಸಸಸ್ ಹಿಯರ್. ಡಿಸ್ಟ್ರಿಬ್ಯೂಟರ್ ಕೂಡ ಆಗಿರೋದ್ರಿಂದ ಸೊ ಈ ಥಿಯೇಟರ್ ಕಲ್ಚರ್ ಅನ್ನೋದು ತುಂಬಾ ಕಮ್ಮಿ ಆಗ್ತಿದೆ ಕನ್ನಡದಲ್ಲಿ ಅಂತ ಅನಿಸ್ತಾರೆ. ಇಲ್ವಲ್ಲ? ಇಲ್ಲ, ಪಿಕ್ಚರ್ ಚೆನ್ನಾಗಿ ಕೊಟ್ಟರೆ. ಈಗ ಚೂಮಂತರ್ ಈ ವರ್ಷ ಚೆನ್ನಾಗಾಯಿತು. ರೀಸೆಂಟಾಗಿ ಮಾದೇವ ಚೆನ್ನಾಗಾಗಿದೆ. ಚೆನ್ನಾಗಿ ಬಂದರು ತಾನೆ ಥಿಯೇಟ್ರಿಗೆ ಬಂದು ನೋಡಿದ್ದು, ಅವ್ರೇನು ಮನೇಲಿ ನೋಡಿಲ್ಲ. ನಾನಂತಿರೋದು ವಿ ಶುಡ್ ಡೆಲಿವರ್. ಅವ್ರಿಗೇನು ಇಷ್ಟ ಆಗೋದು ನನಗೆ ಗೊತ್ತಿಲ್ಲ, ಬಟ್ ವಿ ಶುಡ್ ಡೆಲಿವರ್. ಹಾಗಂತ ಬಂದಿಲ್ದಿರೋದು ಕೆಟ್ಟ ಪಿಕ್ಚರ್ ಅಂತ ಹೇಳ್ತಿಲ್ಲ. ನಾಳೆ ದಯವಿಟ್ಟು ಯಾರು ಅದನ್ನು ಕ್ಲಿಕ್ ಬೈಟ್ ಯೂಟ್ಯೂಬ್ ಹಂಗಾಗಿ ಹೇಳ್ಬಿಡಿ. ನಾನು ಹೇಳಿದ್ದು ಪಿಕ್ಚರ್ ಚೆನ್ನಾಗಿ ಜನಕ್ಕೆ ಒಪ್ಪಿದ್ರೆ ಬಂದೇ ಬರ್ತಾರೆ ಥಿಯೇಟ್ರಿಗೆ ಅಂತ ನಾನು ಹೇಳ್ತಿರೋದು. ಬಂದಿದ್ದು ಮಾದೇವ ನೋಡ್ತಾ ಇದ್ದೀರೋ ಜನ ಚೆನ್ನಾಗಾಗಿದೆ. ವಿನೋದ್ ಸರ್ಗೆ ಚೆನ್ನಾಗಾಗಿದೆ ಆ ಪಿಕ್ಚರ್. ಎಂಟೈರ್ ಪ್ರೊಡಕ್ಷನ್ ಚೆನ್ನಾಗಾಗಿದೆ. ಚೂಮಂತರ್ ವಾಸ್ ತುಂಬ ಚೆನ್ನಾಗಾಯ್ತು. ಇಲ್ಲೇ ನಮ್ಮ ತರುಣ್ ಸರ್ಗೆ ಆಯಿತು, ಶರಣ್ ಸರ್ಗೂ ಆಯಿತು. ಇದಾಗಿದೆ ಸರ್. ಬರ್ತದೆ, ಚೆನ್ನಾಗಿ ಪಿಕ್ಚರ್ ಕೊಡ್ಬೇಕು. ನಾವು ಫಾಸ್ಟಾಗಿ ಮಾಡಬೇಕು. ಲಾಸ್ಟ್ ಟೈಮ್ ಥರನೇ ಸೆಕೆಂಡ್ ಹಾಫಲ್ಲಿ ಈ ಸತಿ ತುಂಬ ಪಿಕ್ಚರ್ ಇದೆ. ನಾವೇ ಪ್ರಾಬಬ್ಲಿ ಫಸ್ಟ್ ಪಿಕ್ಚರ್ ಅನಿಸುತ್ತೆ. ಒಂದು ಇದು KD ಇದೆ, 45 ಇದೆ.